ನಮಸ್ಕಾರ. ಇವತ್ತಿನ ಶುಭೋದಯದಲ್ಲಿ ನಾವು ರವಿಯನ್ನು ವಾಮನ ರೂಪದಲ್ಲಿ ನೋಡುವ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಅಂದರೆ ವಾಮನ ಅವತಾರ ಮತ್ತು ರವಿ ಇದು ಹೇಗೆ ಹೊಂದಿಕೆ ಮಾಡ್ಬೋದು ಅಥವಾ ಆರೋಪಿಸ್ಬೋದು ಅನ್ನೋದನ್ನು ಗಮನಿಸಿ. ಪದ್ಯ ಹೀಗಿದೆ: ಶುಕ್ರನ ಒಕ್ಕಣ್ಣ ಮಾಡಿ ಬಲಿಯ ಬೇಡಿದ ವಾಮನ, ಮೂರಡಿಯ ನೆವ ಮಾಡಿ ಮೂಜಗವನಳೆದ ತ್ರಿವಿಕ್ರಮ. ರವಿಯೇನು ಕಡಿಮೆಯೇ, ಏಳು ತಲೆ ಶುಕ್ರನ ಮಸುಕಾಗಿಸಿ ಬೆಳಗು ಮಧ್ಯಾಹ್ನ ಸಂಜೆಯ ಮೂರಡಿಯಲ್ಲಿ ಮೂಜಗವನಳೆದ ವಾಮನ ರೂಪ ರವಿಗೆ ನಮಿಸಿರೇಳಿ. ಶುಕ್ರನ ಒಕ್ಕಣ್ಣ ಮಾಡಿ ಬಲಿಯ ಬೇಡಿದ ವಾಮನ, ಇದೆಲ್ಲ ನಮಗೆ ಗೊತ್ತಿರೋ ವಿಚಾರನೆ. ಏನು, ಬಲೇಂದ್ರನ ಹತ್ರ ಬಲಿ ಹತ್ರ ವಾಮನ ಬೇಡಿಕೆಯನ್ನು ಇಡ್ತಾನೆ, ಮೂರಡಿ ಜಾಗ ಕೊಡಪ್ಪ ಅಂತ. ಶುಕ್ರಾಚಾರ್ಯರಿಗೆ ಗೊತ್ತಾಗುತ್ತೆ ಇವರು ಸಾಮಾನ್ಯ ಅಲ್ಲ, ಮಹಾವಿಷ್ಣುನೇ ಬಂದಿದ್ದಾನೆ, ತನ್ನ ಶಿಷ್ಯನ ಕಾಪಾಡಬೇಕು ಅಂತ ಅವನು ಆ ಕಮಂಡಲದ ಅಥವಾ ಧಾರೆ ಕೊಡುವಂಥ ಪಾತ್ರೆಯ ಕಿಂಡಿಯಲ್ಲಿ ಸೂಕ್ಷ್ಮ ರೂಪದಲ್ಲಿ ಹೋಗಿ ಕುಳಿತುಕೊಂಡಾಗ ವಾಮನ ದರ್ಬೆಯಿಂದ ಚುಚ್ಚಿ ಶುಕ್ರಾಚಾರ್ಯನಿಗೆ ಬಿಡುಗಡೆ, ಅಂದರೆ ಶುಕ್ರಾಚಾರ್ಯನ ಸೂಕ್ಷ್ಮ ರೂಪದಲ್ಲಿರ್ತಕ್ಕಂಥ ಅವನ ಕಣ್ಣಿಗೆ ಅದು ತಾಕತ್ತೆ ದರ್ಬೆ. ಆ ದರ್ಬೆ ಕಣ್ಣಿಗೆ ತಾಕಿ ಅವನಿಗೆ ಒಂದು ಕಣ್ಣು ಹೋಯಿತು ಅಂತ ಪ್ರತೀತಿ. ಹೀಗಾಗಿ ಶುಕ್ರನ ಒಕ್ಕಣ್ಣ ಮಾಡಿ ಬಲಿಯ ಬೇಡಿದ ವಾಮನ, ಶುಕ್ರನನ್ನು ಹೀಗೆ ಒಕ್ಕಣ್ಣ ಮಾಡಿದ ಬಲಿ ಅಂತ. ಆದರೆ ಇಲ್ಲಿ ಹೇಗೆ, ಜೊತೆಗೆ ಮೂರಡಿಯ ನೆವ ಮಾಡಿ ಮೂಜಗವನಳೆದ ತ್ರಿವಿಕ್ರಮ. ಶುಕ್ರಾಚಾರ್ಯನ ಒಕ್ಕಣ್ಣನ ಮಾಡಿದ್ದು ಅಷ್ಟೇ ಅಲ್ಲದೆ ಮೂರಡಿಯ ನೆವ ಮಾಡಿ, ಮೂರಡಿ ಕೊಡಪ್ಪ ಅಂತ ಒಂದು ನೆವ ಹೇಳಿ ಮೂರು ಜಗವನ್ನು ಭೂಲೋಕ, ಪಾತಾಳ ಲೋಕ, ಈ ಆ ಕಡೆ ಆಕಾಶ, ದೇವಲೋಕ ಮೂರನ್ನು ಅವನು ಆಕ್ರಮಿಸ್ಕೊಂಡ, ಮೂಜಗವನಳೆದ. ರವಿಯೇನು ಕಡಿಮೆಯೇ, ಏಳು ತಲೆ ಶುಕ್ರನ ಮಸುಕಾಗಿಸಿ. ಹೇಳ್ತಾನೆ ರವಿ ಏನು ಮಾಡ್ತಾನೆ, ರವಿ ಏನು ಕಡಿಮೆ ಅಲ್ಲ ವಾಮನನಿಗಿಂತ. ಹೇಗೆ ಅವನು ತ್ರಿವಿಕ್ರಮ ವಾಮನ ಆಗ್ತಾನೆ ಅಂದರೆ, ಹುಟ್ಟುವಾಗ ರವಿ ಸಣ್ಣವ, ಚಿಕ್ಕದು, ಬೆಳಕು ಅಷ್ಟಿರಲ್ಲ. ಆದರೆ ಏಳು ತಲೆ ಶುಕ್ರನ ಮಸುಕಾಗಿಸಿ, ಶುಕ್ರಗ್ರಹ ಅಲ್ಲಿವರೆಗೂ ಹೊಳಿತಾ ಇರುತ್ತೆ ಪಳಪಳ ಅಂತ. ಆದರೆ ಸೂರ್ಯೋದಯ ಆಗ್ತಿದ್ದಾಗೆ ಅದರ ಪ್ರಭಾವ, ಅದರ ಪ್ರಕಾಶ ಕಡಿಮೆ ಆಗುತ್ತೆ. ಶುಕ್ರನ ಮಸುಕಾಗಿಸಿ ಬೆಳಗು ಮಧ್ಯಾಹ್ನ ಸಂಜೆಯ ಮೂರಡಿಯಲ್ಲಿ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹೀಗೆ ಮೂರು, ಈ ಮೂರು ಅಡಿಯಲ್ಲಿ ಮೂಜಗವನಳೆವ, ಮೂರು ಜಗತ್ತನ್ನು ಅವನು ಅಳೆದು ಬಿಡ್ತಾನೆ. ಅಂದರೆ ಅವನು ಎಲ್ಲಿ ಅವನು ಒಂಚೂರು ಕಾಲಿಡ್ತಾನೋ ಅಲ್ಲಿ ಬೆಳಕಾಗತ್ತೆ. ಮೂರಡಿಯಲ್ಲಿ ಮೂಜಗವನಳೆವ ವಾಮನ ರೂಪಿ ರವಿಗೆ ನಮಿಸಿರೇಳಿ. ಈ ರೀತಿಯಲ್ಲಿ ವಾಮನಾವತಾರವನ್ನು ಅಥವಾ ವಾಮನಾವತಾರದಲ್ಲಿ ಇವತ್ತು ಆಗಮಿಸಿರುವ ರವಿಗೆ ನಮಿಸೋಣ ಏಳಿ ಅನ್ನೋದು ಇವತ್ತಿನ ಶುಭೋದಯ ಸಂದೇಶ. ನಮಸ್ಕಾರ.